ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂಥ 10 ಎಕರೆ ಜಾಗ. ಇಂದ ಬ್ಯಾಕ್ ಸೈಡಲ್ಲಿ ಈ ಥರ ಒಳ್ಳೆ ಇಲ್ಲಿ ಇರುವಂಥದ್ದು. ಪ್ಯೂರ್ ರೆಡ್ ಸಾಯಿಲು. ಬೌಂಡ್ರಿ ಫಿಕ್ಸ್ ಆಗಿದೆ. ಈ ಥರ 30 ಅಡಿ ರಸ್ತೆ. ಇದು ಮುಂದೆ ಕಂಟಿನ್ಯೂಟಿ ಇರುವಂಥದ್ದು. ಮುಂದೆ ಬೇರೆ ಜಾಗಗಳಿಗೆ ಹೋಗುತ್ತೆ, ಅದಕ್ಕೋಸ್ಕರ ಬಿಟ್ಟಿರೋದು ಇದು. ತಾರ್ ರೋಡಿಂದ ಒಂದು 300 ಮೀಟ್ರು. ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಅಳತೆ 10 ಫೆನ್ಸಿಂಗ್ ಎಲ್ಲ ಆಗಿದೆ. ಇದು 5 ಎಕರೆ ಪಟ್ಟ, 5 ಎಕರೆ ಖರಾಬ್. ಟೋಟಲ್ 10 ಎಕರೆ ಬೌಂಡ್ರಿ. ಐದು ಎಕರೆ ಪಟ್ಟ ಬರುತ್ತೆ, 5 ಎಕರೆ ಖರಾಬು. ಟೋಟಲ್ 10 ಎಕರೆ ಬೌಂಡ್ರಿ. 10 ಎಕರೆಗೂ ಇದು ರೋಡಿಂದ 2 ಸೈಡು, ಒಂದು ಸೈಡ್ಗೆ 5 ಎಕರೆ, ಇನ್ನೊಂದು ಸೈಡ್ಗೆ 5 ಎಕರೆ, 2 ಸೈಡ್ ಸ್ಪ್ಲಿಟ್ ಆಗುತ್ತೆ. 2 ಕಡೆಗೂ ಅಳತೆ 10 ಎಲ್ಲ ಮಾಡಿ ಬೇಲಿ ಹಾಕಿರುವಂಥ ಜಾಗ. ಇಲ್ಲಿ ಲೋಕಲ್ ತಾಲೂಕು ಕೇಂದ್ರಕ್ಕೆ ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಹಿಂದೆ ಬೆಟ್ಟದ ಹರ್ಕೊಬರೋ ನೀರನ್ನ ಸ್ಟೋರ್ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಚಿಕ್ಕ ಡ್ಯಾಮ್ ಕೂಡ ಕಟ್ಟಿದ್ದಾರೆ. ಇಲ್ಲಿ ನೀರು ಸ್ಟೋರೇಜ್ ಯಾವ ಥರ ವ್ಯವಸ್ಥೆ ಇದೆ ಅಂದರೆ, ಇಲ್ಲಿ ಅಲ್ಲಿಂದ ಚಿಕ್ಕ ಡ್ಯಾಮಿಂದ ಬರುವಂಥ ನೀರು, ಬೆಟ್ಟದಿಂದ ಬರುವ ಮಳೆ ನೀರು ಇಲ್ಲಿ ಸ್ಟೋರ್ ಆಗುತ್ತೆ. ಗಾಳಿ ಬಿಸಿಲು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ. ಎಲ್ಲ ಸುತ್ತಲೂ ತೆಂಗಿನ ಗಿಡ ಹಾಕಿದ್ದಾರೆ ನೋಡಿ. ಸುತ್ತಲೂ ಎಲ್ಲರೂ ಅಕ್ಕ ಬೇರೆ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಇದೇನು ಇಂಟೀರಿಯರ್ ಏನಲ್ಲ. ಸೊ ಇದೆ 5 ಎಕರೆ ಪಟ್ಟ, 5 ಎಕರೆ ಖರಾಬ್, 10 ಎಕರೆ ಬೌಂಡ್ರಿ. ಈ ಲ್ಯಾಂಡ್ನ ಇನ್ನೊಂದು ಭಾಗದಲ್ಲಿ ಇದ್ದೀನಿ ನೋಡಿ. ಹಿಂದೆ ಎಲ್ಲ ಬೇರೆ ತೆಂಗು ಹಾಕ್ಕೊಂಡು ಬೇರೆ ಫಾರ್ಮಿಂಗ್ ಮಾಡ್ಕೊಂಡಿದ್ದಾರೆ. ಪಕ್ಕದವ್ರು ಏನೋ ವ್ಯವಸಾಯ ಮಾಡ್ತಿದ್ದಾರೆ. ಈ ಥರ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರುವಂಥ ಲ್ಯಾಂಡು. ಅಲ್ಲಿಗೊಂದು ಅದೇ ಟೌನ್, ಲೋಕಲ್ ಟೌನು, ತಾಲೂಕು ಕೇಂದ್ರ. ಈ ಥರ ರೆಡ್ ಸಾಯಿಲ್ ಇರುವಂಥದ್ದು ಒಳ್ಳೆ ಚಾನ್ಸ್ ಪ್ರಾಪರ್ಟಿ. 5 ಎಕರೆ ಪಟ್ಟ, 5 ಎಕರೆ ಖರಾಬು. ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ನೋಡಿ, ಹೇಳಿದ್ರೆ 30 ಅಡಿ ರೋಡು, ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಸೊ ಇಲ್ಲಿ ಮುಂದಕ್ಕೂ ಬೇರೆ ಓಡೋದಕ್ಕೆ ಅವಕಾಶ ಬಿಡಲೇಬೇಕು. ಮುಂದಕ್ಕೆ ಬಿಟ್ಟಿದ್ದಾರೆ, ಮುಂದೆ ಕಂಟಿನ್ಯೂಟಿ ಆಗುತ್ತೆ ರೋಡು. ಒಂದು ರನ್ನಿಂಗ್ ಬೋರ್ವೆಲ್ಲು. ಇಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿ ಇಟ್ಕೊಂಡ್ಬಿಟ್ರೆ, ಸ್ಟೋರೇಜ್ ಟ್ಯಾಂಕ್ ಮಾಡಿಕೊಂಡ್ರೆ ಬೆಟ್ಟದಿಂದ ಬರುವಂಥ ಮಳೆ ನೀರೇ ಸಾಕು. 6 ತಿಂಗಳು ಸಸ್ಟೈನ್ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಕನೆಕ್ಷನ್, ಎಕ್ಸಿಸ್ಟಿಂಗ್ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಲ್ಯಾಂಡ್ವರೆಗೂ. ಇದು 10 ಎಕರೆ ಬೌಂಡ್ರಿ ನೋಡಿದ್ವಲ್ಲ. 5 ಎಕರೆ ಪಟ್ಟ, 5 ಎಕರೆ ಖರಾಬು. ಅದಕ್ಕೆ ಬರೋ ರೋಡು ಇದೇ ಥರ ನೋಡಿ. ಜಸ್ಟ್ ಇದೊಂದು 50 ಮೀಟ್ರು. ಅಲ್ಲಿ ಟಾರ್ ರೋಡು, ಅಲ್ಲಿ ಒಂದು ವೆಹಿಕಲ್ ಹೋಗ್ತಿದ್ದಾರೆ ನೋಡಿ, ನಮ್ಮವರೇ ಹೋಗ್ತಿದ್ದಾರೆ. ಒಂದು 300 ಮೀಟ್ರು ಟಾರ್ ರೋಡಿಂದ. ಟಾರ್ ರೋಡ್ ಅಂತ ತೋರಿಸ್ತೀನಿ. ಇದು ಕೂಡ ನಕಾಶಲ್ಲಿರುವಂಥ 30 ಅಡಿ ರೋಡು ನೋಡಿ. ಟಾರ್ ರೋಡಿಗೆ ಎಷ್ಟಾಗುತ್ತೆ ಗಾಡಿ ಓಡಿಸ್ಬೇಕು. ನಾನು ಗಾಡಿನೇ ಓಡಿಸಲ್ಲ, ಸ್ಲೋ ಮೂಮೆಂಟಲ್ಲಿ ಹೋಗ್ತಾರೆ. ಸುತ್ತಲೂ ಈ ಥರ ಒಳ್ಳೆ ಪರಿಸರ, ಆ ಬೆಟ್ಟಗಳು ವ್ಯೂ ಇರುವಂಥ ಜಾಗ ಇದು.
ಸೊ ಇದೇ ಟಾರ್ ರೋಡು. ಈ ಟಾರ್ ರೋಡಿಂದ ಇಲ್ಲಿಂದ ಮೇಲ್ವರೆಗೂ ಕಾಣಿಸ್ತಿದೆಯಲ್ಲ ಎಂಡಿಂಗು ಕೆಂಪಣ್ಣವರೆಗೂ, ಅಲ್ಲಿಂದ 300 ಮೀಟ್ರು, ಅಲ್ಲಿಂದ ಮತ್ತೆ ರೈಟ್ಗೆ 50 ಮೀಟ್ರು, 350 ಮೀಟ್ರು ಎಕ್ಸಾಕ್ಟಾಗಿ.